ಸರ್ ಬಿಫೋರ್ ಬ್ರೇಕ್ ಹೋಗೋಕೆ ಮುಂಚೆ ಸಾಮಾನ್ಯವಾಗಿ ವರ್ತಕರು ಅನುಭವಿಸುವಂತ ಪ್ರಶ್ನೆಗಳನ್ನ ಕೇಳ್ತಿದ್ರಿ, ಪ್ರಾಬ್ಲಮ್ಗಳು ನೋಡ್ತಿದ್ರಿ, ಸೊಲ್ಯೂಷನ್ ಏನು ಸರ್? ಮೊದಲನೇದಾಗಿ ನಾನು ಒಪ್ಕೊಂತೀನಿ, ಸಾಮಾನ್ಯ ಜನರು ಅಥವಾ ತುಂಬಾ ಕೆಳಮಟ್ಟದಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿದ್ದಾರೆ ವರ್ತಕರಾಗಿರ್ಬೋದು, ಇವ್ರಿಗೆ ಇದರಿಂದ ತೊಂದರೆ ಆಗತ್ತಾ ಅಂದ್ರೆ ಆಗತ್ತೆ. 1 ತಿಂಗಳಾಗತ್ತೆ, 2 ತಿಂಗಳಾಗತ್ತೆ, ಅದನ್ನ ಸಹಿಸ್ಕೋಬೇಕು, ಬದಲಾವಣೆಯನ್ನ ಪಡ್ಕೋಬೇಕು ಅಂತ ಹೇಳ್ತೀನಿ. ಜೊತೆಗೆ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಇದರಿಂದ ಬ್ಯಾಂಕ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಎಲ್ಲರಿಗೂ ಆಗತ್ತೆ. ಇದು ಇಲ್ಲದೆ ಹೋಗಿದ್ದಿದ್ರೆ, ಈಗ ತಾನೇ ಅವರೊಬ್ರು ಹೇಳಿದ್ರು ನಮಗೆ 20 ಜನ ಇದೀವಿ ನಾವು, ನಮ್ಮಲ್ಲಿ ಇರೋದೇ 5 ಬ್ಯಾಂಕ್ ಅಕೌಂಟ್ 5 ಜನದ ಹತ್ರ, ಬೇರೆಯವ್ರ ಹತ್ರ ಇಲ್ಲ ಅಂದ್ರು. ಈಗ ಇನ್ನೊಂದು ತಿಂಗಳು, 2 ತಿಂಗಳು ಒಳಗಡೆ 15 ಜನ ಮಿಕ್ಕಿರೋರು ಕೂಡ ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂತಾರೆ. ಕಂಪಲ್ಸರಿ ಆದ್ರೆ ಅದು ಹಾಗೆ ಆಗುತ್ತೆ. ಅವಾಗ ಎಲ್ಲರೂ ಬ್ಯಾಂಕಿನ ಒಂದು ಇದಕ್ಕೆ ಪರ್ಮಿಸಬಲ್ ಲಿಮಿಟ್ ಒಳಗಡೆ ಭಾಗವಾಗಿ ಬರ್ತಾರೆ. ಒಂದು. ಎರಡನೇದು, ಎಂಪ್ಲಾಯೀಸ್ ಗಳು ಚೆಕ್ ಅನ್ನ ಈಸ್ಕೊಳೋದು, ಅದನ್ನ ಬ್ಯಾಂಕ್ ಆಗಿ ಡೆಪಾಸಿಟ್ ಮಾಡೋದು, ಇದು ಯಾವುದು ಬೇಕಾಗಿಲ್ಲ. ಏನಾಗುತ್ತೆ ಅಂದ್ರೆ, ಡೈರೆಕ್ಟ್ ಆಗಿ ಯಾರು ನಿಮ್ಗೆ ಸ್ಯಾಲರಿಯನ್ನ ಕೊಡಬೇಕು, ನಿಮ್ಮ ಅಕೌಂಟ್ಗೆ ನೇರವಾಗಿ ಕ್ರೆಡಿಟ್ ಮಾಡ್ತಾರೆ. ನಿಮ್ಗೆ ಚೆಕ್ ಕೊಟ್ಬಿಟ್ಟು ನೀವು ಅದನ್ನ ಬ್ಯಾಂಕ್ ಡೆಪಾಸಿಟ್ ಮಾಡೋದು ಬೇಕೇ ಆಗಿಲ್ಲ. ಹರೀಶ್ ಅವರು ನಿಮ್ಮ ಅಕೌಂಟ್ ನಂಬರ್ ಏನು ಅಂತ ನನಗೆ ಗೊತ್ತಿತ್ತು ಅಂದ್ರೆ, ನಿಮ್ಮ IFSC ಕೋಡ್ ಗೊತ್ತಿತ್ತು ಅಂದ್ರೆ, ಸ್ಯಾಲರಿ ಡೈರೆಕ್ಟ್ ಆಗಿ ಇಡೀ ಸಂಸ್ಥೆಯಲ್ಲಿ ಎಷ್ಟು ಜನ ವರ್ಕರ್ಸ್ ಇರ್ತಾರೋ ಅವ್ರೆಲ್ಲರಿಗೂ ಸ್ಯಾಲರಿ ಡೈರೆಕ್ಟ್ ಆಗಿ ಕ್ರೆಡಿಟ್ ಆಗುತ್ತೆ. ಅದು ಹೊಂದಾಣಿಕೆ ಟೈಮ್ ಬೇಕು. ಇದರಲ್ಲಿ ಗ್ರೇಟೆಸ್ಟ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ಕ್ಯಾಶ್ ಅಲ್ಲಿ ಕೊಡುವಾಗ ಸಂಬಳ 5ನೇ ತಾರೀಕು ಕೊಡ್ತಾರೆ, 10ನೇ ತಾರೀಕು ಕೊಡ್ತಾರೆ, 15ನೇ ತಾರೀಕು ಕೊಡ್ತಾರೆ, ಇಲ್ಲ ಕೊಡದೇನೆ ಇರ್ತಾರೆ. ಇಲ್ಲಿ 1ನೇ ತಾರೀಕು ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಎಕ್ಸಾಕ್ಟ್ಲಿ. ತುಮಕೂರಿಂದ ಹರೀಶ್ ಅಂತ ಒಬ್ರು ಫೋನ್ ಮಾಡಿದ್ದಾರೆ. ಹರೀಶ್ ನಮಸ್ಕಾರ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಹೇಳಿ ಹರೀಶ್, ಏನ್ ಪ್ರಶ್ನೆ ನಿಮ್ದು? ಸರ್, ಇವಾಗ ಏನಾಗುತ್ತೆ ಅಂದ್ರೆ, ಹಳ್ಳಿಗಳಲ್ಲೆಲ್ಲ ಕೂಲಿಯೋ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ಚೆಕ್ ಅಲ್ಲಿ ಕೊಡಕ್ಕಾಗತ್ತಾ, ಕ್ಯಾಶ್ ಪೇ ಮಾಡಕ್ಕಾಗತ್ತಾ? ನೋಡಿ, ಈ ಮಾತನ್ನು ಕೂಡ ಇವಾಗ ಮಾತಾಡ್ತಾ ಇದ್ವಿ. ಎಸ್ಪೆಷಲಿ ಹಳ್ಳಿಯಲ್ಲಿ ಬ್ಯಾಂಕ್ಸ್ ಗಳೇ ಇರೋದಿಲ್ಲ, ATM ಗಳು ಇರೋದಿಲ್ಲ, ನೆಟ್ವರ್ಕ್ ಇರೋದಿಲ್ಲ, ಇವರೆಲ್ಲ ಮೊಬೈಲ್ ಬ್ಯಾಂಕಿಂಗ್ ಎಲ್ಲಿಂದ ಮಾಡ್ತಾರೆ, ಸ್ಮಾರ್ಟ್ ಫೋನ್ ಇರೋದಿಲ್ಲ, ಈ ತರ ಅನೇಕ ಪ್ರಶ್ನೆಗಳು ಬರ್ತಾ ಇದೆ. ಹಾಗೂ ಇವತ್ತಿನ ಏನು ಪ್ರಶ್ನೆ ಬಂದಿದೆ ಅದರಲ್ಲೂ ಕೂಡ ಕೆಲವು ಮಾತುಗಳನ್ನ ಹೇಳ್ತಾ ಇದ್ದೀನಿ. ಇವತ್ತು ವಾರ್ತಾ ಇಲಾಖೆಯಿಂದ ಲೇಟೆಸ್ಟ್ ಇವಾಗ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನಂತ ಅಂದ್ರೆ, ಕ್ಯಾಶ್ ನಲ್ಲಿ ಮಾಡಲೇಬಾರದು ಅಂತ ನಾವು ಹೇಳ್ತಾ ಇಲ್ಲ, ಬದಲಾವಣೆಗೆ ಖಂಡಿತವಾಗ್ಲೂ ಬೇಗ ಬನ್ನಿ ಅಂತ ಹೇಳ್ತಾ ಇದ್ದೀವಿ ಅನ್ನುವ ಮಾಹಿತಿಯನ್ನ ವಾರ್ತಾ ಇಲಾಖೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಬಂದಿದೆ. ಸೊ ಇದರ ಅರ್ಥ ಏನು ಅಂದ್ರೆ, ಖಂಡಿತವಾಗಿ ಎಲ್ಲರೂ ಕೂಡ ಬರೀ ನೀವು ಚೆಕ್ಕಲ್ಲೇ ಮಾಡಬೇಕು, ಕ್ಯಾಶ್ ಇನ್ ಮುಂದೆ ಇಲ್ಲವೇ ಇಲ್ಲ, ಆ ತರ ಒಂದು ನಿರ್ಧಾರವನ್ನ ತಗೊಂಡಿಲ್ಲ. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಆರ್ಡಿನೆನ್ಸ್ ಅನ್ನ ಪಾಸ್ ಮಾಡಿದ್ದಾರೆ. ಈ ಆರ್ಡಿನೆನ್ಸ್ ಮುಖಾಂತರ ಏನ್ ಹೇಳ್ತಾ ಇದ್ದಾರೆ, ಯಾರ್ಯಾರು ಎಂಪ್ಲಾಯರ್ಸ್ ಗಳಿದ್ದೀರಾ, ನೀವುಗಳು ನಿಮ್ಮ ಎಂಪ್ಲಾಯಿಗಳಿಗೆ ನೀವು ಸ್ಯಾಲರಿಯನ್ನ ಕೊಡಬೇಕಾದ್ರೆ, ಕೆಲಸ ಮಾಡೋರಿಗೆ ನೀವು ಈ ಕ್ರೆಡಿಟ್ ಕ್ಯಾಶ್ ಮುಖಾಂತರ ಮಾಡೋ ಬದಲು ಬ್ಯಾಂಕಿಂಗ್ ಚಾನೆಲ್ಸ್ ಗಳನ್ನ ಬಳಸಿರಿ ಅನ್ನುವ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕಾಲ್. ಬೆಂಗಳೂರಿಂದ ಜಯಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ. ಜಯಪ್ರಕಾಶ್ ನಮಸ್ಕಾರ. ನಮಸ್ಕಾರ ಸರ್. ಕೇಳಿ ಸರ್ ನಿಮ್ ಪ್ರಶ್ನೆ. ಏನಿಲ್ಲ ಸರ್, ಈಗ ನೀವು APMC ಆರ್ಡರ್ ಹೇಳಿದ್ರಲ್ಲ, ಅಲ್ಲಿ ಡೈಲಿ ವೇಜಸ್ ಮಾಡೋರೆ ಜಾಸ್ತಿ ಜನ ಇರೋದು. ಪರ್ಮನೆಂಟ್ ವೇಜಸ್ ಮಾಡೋರು ಅವ್ರ ಅಂಗಡಿಯಲ್ಲಿ ಸಂಬಳ ತಗೊಂತಾರೆ, ಅಟೆಂಡೆನ್ಸ್ ಹಾಕ್ತಾರೆ, ಅದು ಕೊಡ್ತಾರೆ. ಡೈಲಿ ವೇಜಸ್ ನಾವೇನು ಚಿಂತೆ ಪಡ್ಬೇಕಾಗಿಲ್ಲ. ಯಾಕೆಂದ್ರೆ ಡೈಲಿ ವೇಜಸ್ 20 ಜನ ಆದ್ರೂ ಬೇಕು, ಒಂದೊಂದ್ಸಲ 10 ಲಾರಿ ಬಂದ್ರೆ ಅವ್ರಿಗೆ ಬೇಕಾಗಿದೆ, ಆದ್ರಿಂದ ಅವ್ರೇನ್ ಬೇಕಾಗಿಲ್ಲ. ಇಲ್ಲ, ಪರ್ಮನೆಂಟ್ 10 ಜನನು ಇಟ್ಕೊಳ್ಳಿ, 10 ಜನಕ್ಕೂ ಸಂಬಳ ಕೊಡ್ಲಿ. 10 ಜನ ಮೇಲೆ ಆದ್ಮೇಲೆ ತಾನೇ ನಾವು ಅಕೌಂಟ್ ಕೊಡ್ಬೇಕು ಚೆಕ್ ಅಂತ ಹೇಳಿದ್ದು. ಅವ್ರು 3 ಜನಕ್ಕಿದ್ರೆ ಅವ್ರ ಅಕೌಂಟ್ ಇದೆ ಅಂದ್ರೆ ಅವ್ರು ಇಟ್ಕೊಳ್ಳಿ. ಎಲ್ಲಾರು ಅಷ್ಟೇ, ಪರ್ಮನೆಂಟ್ ಮಾಡಿದ್ರೆ ಇನ್ನೂ ಅವ್ರಿಗೆ ವರ್ಕ್ ಸಿಗುತ್ತೆ, ಜಾಬ್ ಸಿಗುತ್ತೆ ಅಂತ ನಾನು ಹೇಳೋದು ಸರ್, ಅಷ್ಟೇ, ಇನ್ನೇನಿಲ್ಲ. ರುದ್ರಮೂರ್ತಿ ಅವ್ರದ್ದು ನಾನು ತುಂಬಾ ಕೇಳ್ತಾ ಇರ್ತೀನಿ. ತುಂಬಾ ಥ್ಯಾಂಕ್ಸ್. ಅವ್ರು ಮುಂಚೆ ಶೇರ್ ಅಲ್ಲಿ ಹೇಳ್ತಾ ಇದ್ರು, ಅವಾಗ ಐಡಿಯಾ ಎಲ್ಲ ತಗೊಂತಾ ಇದ್ದೆ ಮಲೇಶ್ವರದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಜಯಪ್ರಕಾಶ್ ಅವರೇ. ಬಹುಶಃ ನೀವು ಅದನ್ನ ನೋಡಿ ಅದಕ್ಕೆ ಎಂಡೋರ್ಸ್ ಮಾಡ್ತಿದ್ದೀರಾ. 10 ಜನರ ಮೇಲಿದ್ದರೆ ಕ್ಯಾಶ್ ಅನ್ನು ಕೊಡಿ. ನಾನು ಹೇಳೋದು 10 ಜನಕ್ಕೂ ಒಳಗಡೆ ಇದ್ರೂ ಪರವಾಗಿಲ್ಲ, ನೀವು ಕೂಡ ಬ್ಯಾಂಕಿಂಗ್ ಮುಖಾಂತರನೇ ಮಾಡಿ. ನೀವು ಯಾವಾಗ ಬ್ಯಾಂಕಿನ ಒಂದು ಮಿತಿ ಒಳಗಡೆ ಬರ್ತೀರಾ, ಇದರಿಂದ ಅನೇಕ ಬೆನಿಫಿಟ್ಸ್ ಇದೆ. ಆಮೇಲೆ ಎಂಪ್ಲಾಯರ್ಗಳು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಂಡಾಗ ನಿಮಗೆ 0 ಬ್ಯಾಲೆನ್ಸ್ ಇರುತ್ತೆ, ಬೆನಿಫಿಟ್ಸ್ ಗಳು. ಜೊತೆಗೆ ನಿಮ್ಗೆ ಇನ್ಶೂರೆನ್ಸ್ ಅನ್ನು ಕೂಡ ಮಾಡ್ಕೊಡ್ತಾರೆ. ಎಂಪ್ಲಾಯರ್ಗಳು ಯಾರು ಮೋಸ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನೀವು ಸಾಮಾನ್ಯ ಬ್ಯಾಂಕ್ ಅಕೌಂಟ್ ಹೋಗಿ ಓಪನ್ ಮಾಡೋದಕ್ಕೂ, ನಿಮ್ಮ ಮಾಲೀಕರು ನಿಮ್ಗೆ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿಕೊಟ್ಟು ಸ್ಯಾಲರಿ ಅಕೌಂಟ್ ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈ ಬೆನಿಫಿಟ್ಸ್ ಗಳು ನೇರವಾಗಿ ಬರುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ. ಸರ್, ಬಳ್ಳಾರಿಗೆ ಹೋಗೋಣ ಸರ್. ನನ್ನ ಕೊಲೀಗು ಅಲ್ಲಷ್ಟು ಜನ ಜೊತೆ ಮಾತಾಡೋಕೆ ತಯಾರಾಗಿದ್ದಾರೆ. ನೋಡೋಣ, ಲೆಟ್ ಸಿ ಅವರೆಲ್ಲ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತ. ಹಾಗಿದ್ರೆ ಬಳ್ಳಾರಿಗೆ ನೇರವಾಗಿ ಹೋಗ್ತಿದ್ದೀನಿ. ನನ್ನ ಕೊಲೀಗ್ ವೀರೇಶ್ ದಾನಿ. ವೀರೇಶ್, ಗುಡ್ ಈವ್ನಿಂಗ್. ಈ ಒಂದು ಸುಗ್ರೀವಾಜ್ಞೆ ತರೋದಕ್ಕೆ ಸರ್ಕಾರ ಹೊರಟಿದೆ, ನಿಜ. ಇದನ್ನ ಜನ ಹೇಗೆ ಸ್ವೀಕಾರ ಮಾಡ್ತಿದ್ದಾರೆ ಬಳ್ಳಾರಿ ಭಾಗದಲ್ಲಿ? ಖಂಡಿತವಾಗಿಯೂ ಹರೀಶ್, ಈ ಭಾಗದ ಕಾರ್ಮಿಕರು ಏನು ಸುಗ್ರೀವಾಜ್ಞೆ ಇದೆ, ಸುಪ್ರೀಂ ಕೋರ್ಟಿನ ಆದೇಶದ ವಿರುದ್ಧವಾಗಿ ಅವರು ತಕರಾರನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನಿದೀಗ ಬಳ್ಳಾರಿಯ ಜೀನ್ಸ್ ವಾಷಿಂಗ್ ಘಟಕಗಳಲ್ಲಿ ಇದ್ದೀನಿ. ಇಲ್ಲಿ ಸುಮಾರು 60ಕ್ಕೂ ಹೆಚ್ಚು ಘಟಕಗಳಿವೆ. ಸುಮಾರು 1200ಕ್ಕೂ ಹೆಚ್ಚು ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾರೆ. ಇವ್ರಿಗೆಲ್ಲರಿಗೂ ಸಹ ಪ್ರತಿನಿತ್ಯ ಮತ್ತು ಪ್ರತಿ ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಪೇಮೆಂಟ್ ಅನ್ನ ಕೊಡ್ತಾರೆ. ಅವ್ರನ್ನ ಕೇಳೋಣ. ಮೇಡಮ್, ಈಗ ನಿಮ್ಗೆ ತಿಂಗಳಿಗೆ ಒಂದ್ಸಾರಿ ಅಂದ್ರೆ ಬ್ಯಾಂಕ್ ಮೂಲಕನೇ ಪೇಮೆಂಟ್ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಬ್ಯಾಂಕ್ ಮೂಲಕ ಕೊಡ್ಬೇಕು ಅಥವಾ ಕೈಯಲ್ಲೇ ಬೇಕಾ ಪೇಮೆಂಟ್? ಕೈಯಲ್ಲಿ ಕೊಡ್ಬೇಕು. ನಮಗೆ ಬ್ಯಾಂಕ್ ಅಲ್ಲಿ ಅಂದ್ರೆ ನಮಗ್ ತೊಂದ್ರೆ ಆಗ್ತದೆ. 2-3 ದಿನ ರಜೆ ಮಾಡ್ಬೇಕು, ನಾವು ಅಲ್ಲಿ ಹೋಗಿ ನಿಂದಿರ್ಬೇಕು. ಅದೆಲ್ಲ ನಮಗೆ ಎಷ್ಟಾಗ್ತದೆ? ಮತ್ತೆ 300 ರೂಪಾಯಿ ಕಟ್ಟಾದ್ರೆ ನಮಗೆ ನಷ್ಟ ಅಲ್ಲ, ದುಡ್ಕೊಂಡ್ ತಿಂಬೋರ್ ನಾವು.
ಬಡವರು ನಾವ್ ಇಲ್ಲೇ ಕೊಟ್ರೆ ಬೇಸು ನಮಗೆ ವಾರ ವಾರ ಆದ್ರ 2 ವಾರಕ್ಕಾಗ್ಲಿ ಇಲ್ಲೇ ಕೊಡ್ಬೇಕು ನಮಗೆ ಪೇಮೆಂಟ್. ನೀವು ಬ್ಯಾಂಕಿಗೆ ಹೋಗೋದ್ರಿಂದ ಏನ್ ಸಮಸ್ಯೆ, ಬ್ಯಾಂಕ್ ಮೂಲಕ ತಗೊಳಕ್ ಏನ್ ಸಮಸ್ಯೆ ಆಗುತ್ತೆ నిమ్ಗೆ? బ్యాంకుకి పోతే మాకు 2 రోజులు 3 రోజులు టైం వేస్ట్ అవుతుందన్న. మాకు ఈడ పని వచ్చే వాళ్ళు వీళ్ళు డబ్బులు ఇచ్చలేదు, మేము వస్తేనే డబ్బులు వస్తుంది, మాకు తినడానికి ఎట్లా వస్తుంది, కాబట్టి మేము బ్యాంకుకి పోయే అయ్యలేదు, మాకు చేతికి డబ్బులు కావాలి. ಸರ್, ಈಗ ನಿಮ್ಮ ಒಟ್ಟು ಕಾರ್ಖಾನೆಯಲ್ಲಿ ಕಾರ್ಮಿಕರ ಅವ್ರ ಬೇಡಿಕೆಯನ್ನು ಬ್ಯಾಂಕ್ ಮೂಲಕ ಕೊಡ್ಬೇಕಂತಾರೋ ಕೈಯಲ್ಲೇ ಕೊಡ್ಬೇಕಂತಾರ ಸ್ಯಾಲರಿನ? ಇವಾಗ ಟೋಟಲ್ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಜೀನ್ಸ್ ಘಟಕಗಳು 65 ಇದಾವೆ. ಟೋಟಲ್ ಆಲ್ಮೋಸ್ಟ್ ಆಲ್ ಒಂದೊಂದು ಫ್ಯಾಕ್ಟ್ರಿನಾಗ 25 ಜನಕ್ಕೆ ಮೇಲೆ ಕೆಲಸ ಮಾಡ್ತಾರೆ. ಅದರಲ್ಲಿ ವಾರಕ್ಕೂ ಪೇಮೆಂಟು ಕೊಡಂಗೆ ಇರ್ತಾವ, ನಮಗೆ ತಿಂಗ್ಳಕ್ಕೆ ಇರ್ತಾವ, ಡೈಲಿ ಪೇಮೆಂಟ್ ಕೊಡೋವು ಕೂಡ ಕೆಲವು ಫ್ಯಾನ್ಸಿ ಐಟಮ್ಸು ಅಂಥವು ಇಂಥವು ಡೈಲಿ ಕೊಡಬೇಕಾಗತ್ತೆ. ನಾವು ಬ್ಯಾಂಕ್ ಥ್ರೂ ಅವ್ರಿಗೆ ನಾವು ಎಷ್ಟೋ ಸಾರಿ ಹೇಳಿದ್ವಿ, ನೀವೆಲ್ಲ ಅಕೌಂಟ್ಸ್ ಎಲ್ಲ ನೀವು ತಗೊಳ್ರಪ್ಪ, ನಾವು ಮುಂದಿನ ತಿಂಗಳಿಂದ ಬ್ಯಾಂಕ್ ಥ್ರೂ ಚೆಕ್ಕೆ ಕೊಡಬೇಕಾಗತ್ತೆ ಅಂತ. ಇಲ್ಲ ಸರ್, ನಾವು ಆ ಥರ ಬ್ಯಾಂಕ್ ಥ್ರೂ ಕೊಟ್ಟರೆ ನಾವು ಕೆಲಸ ಮಾಡೋಕ್ಕೆ ಆಗೋದಲ್ಲ, ನಾವು ಒಂದು ದಿವಸ ರಜಾ ಇಟ್ಟು ಬ್ಯಾಂಕ್ ಹೋಗ್ಬೇಕಾಗತ್ತೆ. ಆಮೇಲೆ ಅಕೌಂಟ್ಸ್ ಕೂಡ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಯಾರಿಗಿಲ್ಲ, ಕೈಯಲ್ಲೇ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರ. ಇವಾಗ ನಿಮ್ಗೆ ಕೈಯಲ್ಲಿ ತಗೊಳ್ಳೋದಕ್ಕೂ ಮತ್ತು ಬ್ಯಾಂಕಲ್ಲಿ ಯಾಕೆ ಹೋಗಿ ತಗೊಳ್ಳಿಕ್ ಬೇಡ ಅಂತೀರಾ? ನೀವು ಕೈಯಲ್ಲೇ ಯಾಕೆ ಕೇಳ್ತೀರಾ ಸ್ಯಾಲ್ರಿನ? ನಾವು ಹೇಳ್ತಾ ಇಲ್ಲ ಸರ್, ನಾವು ಇವ್ರ ಕಾರ್ಮಿಕರಿಗೆ ಹೇಳ್ತಾ ಇದ್ವಿ, ಅವರು ನಮಗೆ ಕೈಯಲ್ಲಿ ಕೊಡ್ರಿ, ನಾವು ಬ್ಯಾಂಕ್ ಹೋಗಿ ಕಷ್ಟ ಆಗ್ತೈತೆ, 2 days ಟೈಮ್ ವೇಸ್ಟ್ ಆಗ್ತೈತೆ, ಅದರಲ್ಲಿದ್ದ ನಮಗೆ ಇದು ಪ್ರಾಬ್ಲಮ್ ಆಗ್ತೈತೆ ಅಂತ ಹೇಳ್ತಾ ಇದ್ದಾರೆ ಸರ್. ಹರೀಶ್ ಎಲ್ರಿಗೂ ಸಹ ಒಂದೇ ಒತ್ತಾಯ, ನಮಗೆ ಕೈಯಲ್ಲೇ ಸ್ಯಾಲ್ರಿ ಬೇಕು, ಯಾಕಂತಂದ್ರೆ ಬ್ಯಾಂಕಿಗೆ ಹೋಗಿ ನಾವು ಹಣವನ್ನು ತೆಗೆದುಕೊಳ್ಳಿಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಹರೀಶ್. ಥ್ಯಾಂಕ್ ಯು ಸೊ ಮಚ್ ವೀರೇಶ್, ಬಳ್ಳಾರಿಯಿಂದ ಅಪ್ಡೇಟೆಡ್ ಕೊಟ್ಟಿದ್ದಕ್ಕೆ. ಅದಕ್ಕೊಂದು ರಜಾ ಹಾಕಿ ಹೋಗಿ ತಗೊಂಡ್ಬರ್ಬೇಕು, ಹೆಣ್ಮಕ್ಳು ಒದ್ದಾಡ್ತಿದ್ದಾರೆ ನೋಡಿ. ನೆಸೆಸಿಟಿ ಇಸ್ ದಿ ಮದರ್ ಆಫ್ ಆಲ್ ಇನ್ವೆನ್ಷನ್ ಅಂತೀನಿ. ಅಂದ್ರೆ ಅನಿವಾರ್ಯತೆ ಅಂತ ಬಂದಾಗ್ಲೇನೆ ಬದಲಾವಣೆ ಆಗೋದು. ಚೂರು ಹೋಲ್ಡ್ ಮಾಡ್ತೀನಿ ಸರ್. ಅನಿವಾರ್ಯತೆ ಅಂತ ಬಂದಾಗ ಅಷ್ಟೇ ಬದಲಾವಣೆ ಆಗೋದು, ಇದಕ್ಕೆ ನಾವು ಒಗ್ಗಿಕೊಳ್ಳಲೇಬೇಕು. ಅದ್ರ ಜೊತೆ ಇರ್ತಾರೆ. ಇನ್ನೊಂದು ಸರ್, ಬಿಫೋರ್ ನಾನು ನಿಮ್ಮ ಜೊತೆ ಮಾತಾಡೋಕೆ ಮುಂಚೆ ವಾಣಿಜ್ಯ ಪ್ಲೇಸ್ ಇನ್ ಹುಬ್ಬಳ್ಳಿಗೆ ಹೋಗೋಣ. ಓಕೆ, ನನ್ನ ಕೊಲೆಗ್ ನವೀನ್ ಹುಬ್ಬಳ್ಳಿಯಿಂದ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಈವ್ನಿಂಗ್ ನವೀನ್. ಹುಬ್ಬಳ್ಳಿಯಲ್ಲಂತೂ ವ್ಯಾಪಾರ, ವಹಿವಾಟು, ಕೂಲಿ ಕಾರ್ಮಿಕರು, ವರ್ತಕರು ಎಲ್ಲರೂ ಕೂಡ ಪ್ರತಿನಿತ್ಯ ಹಣದ ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡ್ತಿರ್ತಾರೆ. ಈ ಥರದ್ದು ಬೆಳವಣಿಗೆ ಆದರೆ ಏನಾದರೂ ಏನು ರಿಯಾಕ್ಷನ್ ಕೊಡ್ತಾರೆ, ಏನು ಮಾತಾಡ್ತಾರೆ ಹುಬ್ಬಳ್ಳಿ ಜನ? ಖಂಡಿತ ಈಗಾಗಲೇ ಏನು ನೋಟ್ ಬ್ಯಾನ್ ಮಾಡಿ 43 ದಿನ ಕಳೆದ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಆದ್ರೆ ಈಗ ಕೇಂದ್ರ ಸರ್ಕಾರ ಹೊಸ ಒಂದು ಕ್ಯಾಶ್ಲೆಸ್ ಏನು ಎಕಾನಮಿಯನ್ನು ಏನೊಂದು ಇದನ್ನ ಮಾಡ್ತಾ ಇದೆ, ಅದಕ್ಕೆ ಸಾಕಷ್ಟು ಜನರು ವಿರೋಧ ಮತ್ತೆ ಪರವಾಗಿ ಮಾತನಾಡೋಕೆ ನನ್ನ ಜೊತೆಗಿದ್ದಾರೆ. ಕೆಲವೊಂದಿಷ್ಟು ಏನೊಂದು ಕಾರ್ಮಿಕ ಸಂಘಟನೆ ಕಾರ್ಮಿಕರು ನಮ್ಮ ಜೊತೆಗಿದ್ದಾರೆ. ಬಿಡಿ ಕಾರ್ಮಿಕರು ದಿನನಿತ್ಯ ಏನೊಂದು ಕೂಲಿ ಕೆಲಸವನ್ನ ಮಾಡಿ ಅವರು ಏನು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂತ ಕಾರ್ಮಿಕರು, ಅವರನ್ನೇ ಕೇಳೋಣ ಅವರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ. ಸರ್, ಈಗಾಗಲೇ ಕೇಂದ್ರ ಸರ್ಕಾರ ಏನೊಂದು ಕ್ಯಾಶ್ಲೆಸ್ ಎಕಾನಮಿಗೆ ಏನೊಂದು ಇದು ಮಾಡ್ತಾ ಇದೆ, ಇದು ನಿಮ್ಗೆ ಹೆಲ್ಪ್ ಆಗುತ್ತಾ ಹೇಗೆ ಅಂತ? ಇದು ಹೆಲ್ಪ್ ನಮಗೇನು ಆಗಂಗಿಲ್ಲ. ದಿನ ದುಡಿಯುವಂತ ವರ್ಗ, ಅವ್ರಿಗೆ ಪಗಾರ ವೀಕ್ಲಿ ಒಮ್ಮೆ ಪೇಮೆಂಟ್ ಮಾಡ್ತಾರೆ. ಈಗ ನಾಳೆ ಬ್ಯಾಂಕಿ ಒಳಗೆ ಅಕೌಂಟ್ ತೆಗೆದು ನಿಂತ ಕ್ಯೂ ಹಚ್ಚಿ ನಿಂತು ಒಂದು ದಿವ್ಸ ಕೆಲಸ ಕಳ್ಕೊಬೇಕಾಕೈತಿ. ಹಿಂಗಾಗಿ ಆ ಜನ ದುಡಿಯುವಂಥ ವರ್ಗ ಇಲ್ಲಿ ಗ್ರಾಮೀಣ ಪ್ರದೇಶ ಒಳಗಾಗಲಿ, ಅಸಂಘಟಿತ ಕಾರ್ಮಿಕರ ಒಳಗಾಗಲಿ ಏನಿದ್ರು ಈ ಬ್ಯಾಂಕ್ ಥ್ರೂ ಇದಾಗಂಗಿಲ್ಲ, ಏನೋ ತೊಂದರೆ ಆಕೈತಿ. ಹಾಗಾದ್ರೆ ನೀವು ಹೇಗೆ ಅಂದ್ರೆ ನಿಮ್ಮ ಪೇಮೆಂಟ್ ಎಲ್ಲ ಹೆಂಗ್ ಬರ್ತಿತ್ತು ಸರ್? ಅಂದ್ರೆ ಬೈ ಹ್ಯಾಂಡ್ ಕೊಡ್ತಿದ್ರ ಹೇಗೆ? ಎಷ್ಟು ದಿನಕ್ಕೊಮ್ಮೆ ಒಂದು ಸಂಬಳ ಕೊಡ್ತಾ ಇದ್ರ, ಹೇಗಾಗ್ತಿತ್ತು ಸರ್? ನಮ್ಮಲ್ಲಿ ಎಷ್ಟೋ ಜನ ಈಗಾಗಲೇ ದಿನಗೂಲಿ ನೌಕರು ಅಂದ್ರೆ ಮುಂಜಾನೆಯಿಂದ ಸಂಜೆವರೆಗೂ ದುಡಿದು ಸಾಯಂಕಾಲ ತಂದು ಸಂತೆ ಮಾಡಿ ತಮ್ಮ ಹೆಂಡರು ಮಕ್ಕಳನ್ನ ಸಾಕುವಂತ ಇದನ್ನೇ ನಮ್ಮಲ್ಲಿ ಜಾಸ್ತಿ ಇರೋದು. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ನಾನಂತೂ ಕಟ್ಟಡ ಕಾರ್ಮಿಕನಾಗಿದ್ದು ನಾನು ಪ್ಲಂಬಿಂಗ್ ವರ್ಕ್ ಮಾಡ್ತಾ ಇದ್ದೀನಿ, ನನಗೂ ಸಾಕಷ್ಟು ಅನುಭವ ಆಗ್ತಾ ಇದೆ. ಈಗ ನಮ್ಮಲ್ಲಿ ದುಡಿಯತಕ್ಕಂಥ ಕೆಲಸಗಾರರು ಎಷ್ಟೋ ಸಾಯಂಕಾಲ ನಾವು ದುಡ್ಡು ಕೊಟ್ಟಾಗ್ಲೇ ಅವ್ರ ಮನೆ ನಡೆಯೋದು. ಇಂಥದ್ರಲ್ಲಿ ನೀವು ಬ್ಯಾಂಕಿಂಗ್ ವ್ಯವಹಾರ ಮಾಡಿಬಿಟ್ಟು ನಮಗೇನ ತೊಂದರೆ ಹಾಕಿದ್ರೆ ನಮ್ಮ ಜೀವನ ಏನಾಗ್ತಾ ಇದೆ ಅಂದ್ರೆ, ಮುಂಜಾನೆ ತಕ್ಷಣ ಸೀಮೆ ಎಣ್ಣೆ ಪಾಳೆ ಹಚ್ಚೋದು, ಮಧ್ಯಾಹ್ನ ತಕ್ಷಣ ರೇಷನ್ ಅಂಗಡಿ ಪಾಳೆ ಹಚ್ಚೋದು, ಇನ್ನು ಮೇಲೆ ಬ್ಯಾಂಕಿಗೆ ಪಾಳೆ ಹಚ್ಚೋದು, ಒಂದು ಹೊಸ ರೂಲ್ಸ್ ನಮಗೆ ಆಗ್ತಾ ಇದೆ. ಇದ್ರಿಂದ ನಮಗೆ ತುಂಬಾ ಅನ್ಯಾಯ ಆಗ್ತದೆ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದು ಒಟ್ಟಲ್ಲಿ ಏನು ಹುಬ್ಬಳ್ಳಿ ಜನತೆ ಏನೋ ಒಂದು ಒಕ್ಕರಣ ಕೂಗಾಗಿದೆ. ಕೇಂದ್ರ ಸರ್ಕಾರದ ಈ ನೀತಿಯನ್ನ ನಾವು ನಿಜಕ್ಕೂ ಖಂಡಿಸ್ತೀವಿ ಅನ್ನೋ ಮಾತನ್ನ ಇಲ್ಲಿನ ಜನರು ಹೇಳ್ತಾ ಇದ್ದಾರೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ನವೀನ್. ಹುಬ್ಬಳ್ಳಿಯಿಂದ ನನ್ನ ಸಹೋದ್ಯೋಗಿ ಮಾತಾಡಿದ್ರು. ಇನ್ನೊಂದು ಪಬ್ಲಿಕ್ ಕಾಲ್ ಇದೆ ಸರ್. ರಾಯಚೂರಿನಿಂದ ಎಲ್ಲಾ ಲಿಂಗ ದೂರವಾಣಿ ಸಂಪರ್ಕದಲ್ಲಿದೆ. ನಮಸ್ಕಾರ ರೀ ಸರ್. ನಮಸ್ತೆ ರೀ. ಕೇಳ್ರಿ, ನಿಮ್ ಪ್ರಶ್ನೆ ಕೇಳ್ರಿ ಸರ್. ನನ್ನ 2 ಪ್ರಶ್ನೆಗಳು ಸರ್. ಪ್ಲೀಸ್. ಈಗ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಸರ್, ಏನೋ 15 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಹಿಂಗ ಚಾರ್ಜ್ ಇರುತ್ತೆ ಸರ್. ಅದನ್ನ ಯಾವ ರೀತಿ ನಾವು ಪೇ ಮಾಡ್ಬೋದು ಅವರಿಗೆ? ಎಲ್ಲಿ ಟ್ರಾವೆಲ್ ಮಾಡ್ಬೇಕಾರೆ? ಈಗ ಹೇಳಿ, ನಾವು ತಾಲೂಕು ಲೆವೆಲ್ ಆಗಲಿ ಎಲ್ಲಿ ಒಂದು ಹೋಗ್ಬೇಕಾಗಿತ್ತು ಅಂದ್ರೆ ಅಲ್ಲ, ಯಾರು ಕೊಡ್ಬೇಕು ನೀವು? ಆಟೋದವರಿಗೆ. ಅದು ದುಡ್ಡೆಲ್ಲ ಕೊಡ್ಬೋದಲ್ಲ, 20 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಆಟೋ ಚಾರ್ಜ್, ಬಸ್ ಚಾರ್ಜ್. ನಿಮ್ಗೇನು ಅಧಿಕ ಕ್ಯಾಶ್ ಬೇಕಾಗೋದಿಲ್ಲ ಅಲ್ವಾ? ಅಂದ್ರೆ ಅದು ಅಷ್ಟು ಜಮೆ ಇರ್ಬೇಕಲ್ಲ ಸರ್ ನಮ್ಮ ಹತ್ರ ಪ್ರತಿ ದುಡ್ಡನ್ನ.
10-20 ರೂಪಾಯಿ 30 ರೂಪಾಯಿ ಅದೆಲ್ಲ ಇದ್ದೇ ಇರುತ್ತಲ್ವ ಸರ, ನೀವೇನ್ ಸರ್ ಹಿಂಗಂದ್ರೆ? ಓಕೆ, ಎನಿವೆ ಬಹುಶಃ ಇನ್ನೊಂದು ಕ್ಲಾರಿಟಿ ಬೇಕು ನಿಮ್ಗೂ ಅಂತ ಅನಿಸ್ತಾ ಇದೆ. ಆ ತರದ ಸಣ್ಣ ಸಣ್ಣ ಬಟ್ ಅಲ್ಲೂ ಕೂಡ ಎಷ್ಟೊಂದ್ ಜನ ಈಗ ಪೇಟಿಎಂ ಮುಖಾಂತರನೇ ಟ್ಯಾಕ್ಸಿ ಅವ್ರಿಗಾಗಿರ್ಬೋದು, ಆಟೋ ಅವ್ರಿಗಾಗಿರ್ಬೋದು ಕೊಡ್ತಾ ಇದ್ದಾರೆ. ಬೆಂಗಳೂರಿಂದ ಒಂದು ಕಾಲ್ ಇದೆ ಸರ್, ರಮೇಶ್ ಅಂತ, ಬೆಂಗಳೂರು. ನಮಸ್ಕಾರ ರಮೇಶ್. ಸರ್ ನಮಸ್ಕಾರ, ರಮೇಶ್ ಅಂತ ಬೆಂಗಳೂರಿಂದ. ಕೇಳಿ ರಮೇಶ್. ಸರ್ ಇದುವರೆಗೂ ಬ್ಯಾಂಕ್ ಅಲ್ಲಿ ಅಥವಾ ಎಟಿಎಂ ಅಲ್ಲಿ ಕ್ಯೂ ಮೇಲೆ ನಿಂತ್ಕೊಂತಿರೋದು ಯಾರು ದೊಡ್ಡವರಲ್ಲ, ಬಡವ್ರು ನಿಂತ್ಕೊಂತಿರೋದು. ಏನಕ್ಕೆ ಅಂದ್ರೆ ಸೊ ಈಗ ದೊಡ್ಡವರು ಇರ್ತಾರಲ್ಲ ಸರ್, ಅವ್ರನ್ನ ದುಡ್ಡೆಲ್ಲ ಏನ್ ಮಾಡ್ತಾರೆ ಅವ್ರ ಅಕೌಂಟಿಗೆ ಹಾಕ್ಸಿರ್ತಾರೆ. ರಮೇಶ್, ನಮ್ಮ ಪ್ರಶ್ನೆ ಏನ್ ಗೊತ್ತಾ, ಇವತ್ತಿನ ಪ್ರಶ್ನೆ ಏನಂದ್ರೆ ಸಂಬಳಗಳನ್ನ ಕೈಗೆ ಕೊಡದೆ ನಿಮ್ಮ ಅಕೌಂಟ್ಗೆ ಹಾಕಿದ್ರೆ ಏನ್ ಪ್ರಾಬ್ಲಮ್ ಅಂತ. ಏನು ತೊಂದರೆ ಇಲ್ಲ ಸರ್. ವೆರಿ ಗುಡ್, ಥ್ಯಾಂಕ್ ಯು ಸೊ ಮಚ್ ರಮೇಶ್, ಪಬ್ಲಿಕ್ ಟಿವಿ ಫೋನ್ ಮಾಡಿದ್ದಕ್ಕೆ. ಸರ್ ಬಿಫೋರ್ ನಾನು ಕ್ಲೋಸ್ ಮಾಡೋಕೆ ಮುಂಚೆ ಎನಿಥಿಂಗ್ ಟು ಸೇ, ಯಾರು ಆತಂಕ ಪಡೋರಿಗೆ ಏನಾದ್ರು ಹೇಳಬೇಕು ಅಂತ ಬಯಸ್ತೀರಿ? ನೋಡಿ, ಮೊದಲನೇದಾಗಿ ಯಾರೇ ಕೂಡ ಈ ಡಿಮಾನಿಟೈಸೇಷನ್ ಆಗಿರ್ಬೋದು ಅಥವಾ ಕ್ಯಾಶಿನ ಬಳಕೆಯನ್ನ ಕಡಿಮೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಏನು ಅನೇಕ ಜನರು ನೋಡ್ತಾ ಇದ್ದೀರಾ, ಇದು ಖಂಡಿತ ರಿಸಲ್ಟ್ ಬರೋದಕ್ಕೆ ಒಂಚೂರು ಟೈಮ್ ಆಗುತ್ತೆ. ಇಷ್ಟೊಂದು ಜನ ನಮಗೆ ಇಷ್ಟೊಂದು ಪ್ರಶ್ನೆಗಳನ್ನ ಪಬ್ಲಿಕ್ ಹೆಲ್ಪ್ ಲೈನ್ ಅಲ್ಲಿ ಕೇಳಿದ್ದಾರೆ. ಇಷ್ಟು ಜನಕ್ಕೆ ನಾನು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ, ಏನು ಅಂದ್ರೆ ನಮಗೆ ಈ ಕಪ್ಪು ಹಣ ನಿಲ್ಲಬೇಕು, ಭ್ರಷ್ಟಾಚಾರತೆ ನಿಲ್ಲಬೇಕು, ಅಟ್ಲೀಸ್ಟ್ ನಿಲ್ಲಿಲ್ಲ ಅಂದ್ರೆ ಕಡಿಮೆ ಆಗಬೇಕು. ಇದೆಲ್ಲ ಬೇಕು ಅಂದ್ರೆ ಲೆಸ್ ಕ್ಯಾಶ್ ಎಕಾನಮಿ ಬೇಕೇ ಬೇಕಾಗತ್ತೆ. ಒಂದ್ ಕಡೆ ನಮಗೆ ಈ ಲೆಸ್ ಕ್ಯಾಶ್ ಎಕಾನಮಿನೇ ಬೇಡ, ಭ್ರಷ್ಟಾಚಾರ ಎಷ್ಟು ಬೇಕಾದ್ರೂ ನಡೀಲಿ, ಬ್ಲಾಕ್ ಮನಿ ಎಷ್ಟು ಬೇಕಾದ್ರೂ ಕ್ರಿಯೇಟ್ ಆಗ್ಲಿ, ಭಾರತ ಹೆಂಗಾನ ಹಾಳಾಕೊಂಡು ಹೋಗ್ಲಿ, ನಮಗ್ ನೀವು ಕ್ಯಾಶ್ ಅಲ್ಲಿ ಕೊಟ್ಬಿಡಿ ಅನ್ನೋದು ಮುಖ್ಯ. ಇಂಟೆನ್ಷನ್ ಇರುತ್ತೆ ಸರ್ ನನಗೆ ಆಗ್ಬೇಕು ಅಂತ. ಇಡೀ ಭಾರತದಲ್ಲೇ ಒಂದು 12% ಜನ ಮಾತ್ರ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾರೆ ಅಥವಾ ಇಂಟರ್ನೆಟ್ ಬಗ್ಗೆ ಒಂದಷ್ಟು ಗಮನ ಇರುತ್ತೆ ಮಾತ್ರ. ಬೇರೆಯವ್ರೆಲ್ಲ ಇದನ್ನ ಹೇಗೆ ಅಳವಡಿಸ್ಕೊಳ್ಳೋದು, ಹೇಗೆ ರೂಢಿಸ್ಕೊಳ್ಳೋದು, ಒಂದು ಆತಂಕ ಇರುತ್ತೆ ಸರ್, ಏನಾಗ್ಬಿಡುತ್ತೆ ಏನು ಅಂತ. ನೋಡಿ, ಇದಕ್ಕೆ ಒಂದು ಚೂರು ಟೈಮ್ ಆಗೇ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಹಾಗೂ ಸಾಮಾನ್ಯ ಜನರು ಕೂಡ ಇವತ್ತು ಬೇರೆ ಅವರಿಗೆ ಸಹಾಯ ಮಾಡುವ ಮುಖಾಂತರ ಈ ಫಿನಾನ್ಷಿಯಲ್ ಲಿಟ್ರಸಿಯನ್ನ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಜೊತೆಗೆ ಜನಧನ್ ಅಕೌಂಟ್ ಇದ್ರೂ ಕೂಡ ಎಷ್ಟೊಂದು ಜನ ಕೋಟಿಗಳ ಜನ ಹತ್ರ ಇದೆಲ್ಲ ಸರ್ ಇನ್ನೂ ಕೂಡ. ಖಂಡಿತ ಇಲ್ಲಿ ನಾನು ಇನ್ನೊಂದು ಮಾಹಿತಿಯನ್ನು ಏನ್ ಕೊಡಬೇಕು ಅಂತ ಇಷ್ಟಪಡ್ತೀನಿ ಅಂದ್ರೆ, ಸಾಮಾನ್ಯ ಜನರು ಕೂಡ ಫಿನಾನ್ಷಿಯಲ್ ಲಿಟ್ರಸಿಯನ್ನ ಎಲ್ಲರಿಗೂ ತಲುಪಿಸ್ರಿ. ಒಂದು, ಎರಡನೇದು, ನನಗೂ ಕೂಡ ಅನ್ಸುತ್ತೆ ಇವಾಗ ಎಲ್ಲೋ ತರಕಾರಿ ವ್ಯಾಪಾರ ಮಾಡೋರು, ಕೂಲಿ ಕೆಲಸ ಮಾಡೋರು, ಆಲೂಗಡ್ಡೆನ ನಾವು ಲಾರಿಯಿಂದ ಅನ್ಲೋಡ್ ಮಾಡ್ತೀವಿ, ಅವ್ರಿಗೆ ಆಗಿರ್ಬೋದು. ನಾನೇನ್ ಹೇಳ್ತೀನಿ ಅಂದ್ರೆ, ಒಂದು ಲಿಮಿಟ್ ಮಾಡಬಹುದು. ಒಂದು 5,000 ರೂಪಾಯಿ 10,000 ರೂಪಾಯಿ ಒಳಗಡೆ ಇದ್ದವರಿಗೆ ಕ್ಯಾಶ್ ನಲ್ಲಿ ಕೊಡಿ. ಯಾಕಂದ್ರೆ ನಮ್ಮ ಟಾರ್ಗೆಟ್ ಮೈನ್ ಆಗಿ ಯಾರ್ಯಾರ ಹತ್ರ ಬ್ಲಾಕ್ ಮನಿ ದೊಡ್ಡ ಮಿತಿಯಲ್ಲಿದೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋದು, ಅವ್ರಿಗೆ ತೊಂದರೆ ಆಗಬೇಕು, ಈ ಚಿಕ್ಕವರಿಗೆ ತೊಂದರೆ ಆಗಬಾರ್ದು ಅನ್ನೋದು ಮೈನ್ ಈವೆಂಟ್ ಇರೋದ್ರಿಂದ, ಉದ್ದೇಶ ಇರೋದ್ರಿಂದ ಏನ್ ಮಾಡ್ಬೋದು ಅಂದ್ರೆ, ಅಟ್ಲೀಸ್ಟ್ 5,000 ರೂಪಾಯಿ ಒಳಗಡೆ ಇರುವಂತವ್ರಿಗೆ ಇಲ್ಲ 10,000 ರೂಪಾಯಿ ಲಿಮಿಟ್ ಒಳಗಡೆ ಸಂಬಳ ಬರ್ತಿರೋರಿಗೆ ಕ್ಯಾಶ್ ಅನ್ನ ಅಟ್ಲೀಸ್ಟ್ 50% ಕ್ಯಾಶ್ ಅಲ್ಲಿ ಪೇ ಮಾಡಿ, ಮಿಕ್ಕದನ್ನ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮುಖಾಂತರ ಮಾಡಿ ಅಂತ ಹೇಳ್ಬೋದು. ಜೊತೆಗೆ ಬ್ಯಾಂಕಿಂಗಿನ ಫಿನಾನ್ಷಿಯಲ್ ಲಿಟ್ರಸಿ ಅಂದರೆ ಇದರ ಮಾಹಿತಿ ಯಾವ ರೀತಿ ಬಳಕೆ ಮಾಡಬೇಕು, ಇದೆಲ್ಲವನ್ನ ಫೋನ್ ಹೊಸದಾಗಿ ಬಂದಾಗ್ಲೂ ಕೂಡ ಯಾರು ಕೂಡ ಫೋನ್ ಇಟ್ಕೊಂತೀವಿ ಅಂತ ಇರಲೇ ಇರಲಿಲ್ಲ, ಅದ್ರ ಬಗ್ಗೆ ಎಜುಕೇಟ್ ಮಾಡಬೇಕು, ಅದಾದ್ಮೇಲೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಅದರ ಜೊತೆಗೆ ಒಂದು ಲಿಮಿಟ್ ಅನ್ನ ಫಿಕ್ಸ್ ಮಾಡ್ಬಿಟ್ಟು ಕಡಿಮೆ ಕ್ಯಾಶ್ ಯಾರ್ಯಾರಿಗೆ ಬೇಕೇ ಬೇಕು ಅಂತ ಅನಿವಾರ್ಯತೆ ಇರುತ್ತೆ ಅವ್ರಿಗೆ ಕ್ಯಾಶ್ ಮುಖಾಂತರನೇ 1-2 ತಿಂಗಳಾದ್ರೂ ಕೊಡಿ ಅನ್ನೋದನ್ನ ನಾನು ಸಜೆಷನ್ ಆಗಿ ಕೊಡಬಹುದು. ಥ್ಯಾಂಕ್ ಯು ಸೊ ಮಚ್ ಸರ್, ಪಬ್ಲಿಕ್ ಹೆಲ್ಪ್ ಲೈನ್ ಬಂದಿದ್ದಕ್ಕೆ. ಶ್ರೀ ರುದ್ರಮೂರ್ತಿ ಅವರು ನಮ್ಮ ಜೊತೆ ಆರ್ಥಿಕ ತಜ್ಞರು ಮತ್ತು ಚಾರ್ಟರ್ಡ್ ಅಕೌಂಟೆಂಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಮತ್ತೆ ಮುಂಬರುವ ದಿನಗಳಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಅಂತ ಅನಿಸ್ತಾ ಇದೆ. ಇದೇ ಇವತ್ತಿನ ವಿಶೇಷ ಪಬ್ಲಿಕ್ ಹೆಲ್ಪ್ ಲೈನ್ ಕಾರ್ಯಕ್ರಮ ಆಗಿತ್ತು. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಹೊಸ ಅಕೌಂಟಿಗೆ ಇವತ್ತು 5,000 ರೂಪಾಯಿಯನ್ನ ಜಮೆ ಮಾಡಬಹುದು. ನೀವು ನಿಮ್ಮ ಹಣವನ್ನ ಮನೆಯಲ್ಲಿ ಖರ್ಚಿಗೆ, ಮಗಳ ಮದುವೆಗೆ, ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದರೆ ಪಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು 5,000 ರೂಪಾಯಿ ಮೇಲೆ 1 ರೂಪಾಯಿ ಇದ್ರೂ ಕೆಲವು ಕಡೆ ತಗೊಂಡೇ ಇಲ್ಲ, ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ, ಇಷ್ಟು ದಿನ ಯಾಕೆ ಹಣ ಕಟ್ಟಲಿಲ್ಲ, ಲಿಖಿತ ರೂಪದಲ್ಲಿ ಬರೆದು ಕೊಡಿ ಅಂತ ಕೇಳ್ತಿದ್ದಾರೆ. ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ, ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ. ಸಿಬಿಐ ತನಿಖೆ ಆದ್ರೆ ಮಿಸ್ ಇಲ್ಲದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ? ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೂಬಲ.